ಈ ವಿನ್ಯಾಸದಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಲು ನಾವು ಯಾವ ಯುಕ್ತಿಯನ್ನ ಬಳಸಬಹುದು? ಈ ರೀತಿಯ ಪ್ರಶ್ನೆಗಳನ್ನ ಬಿಡಿಸಬೇಕಾದ್ರೆ ನಾವು ಕೊಟ್ಟಿರುವ ಸಂಖ್ಯೆಗಳ ಕಡೆ ವಿಶೇಷವಾಗಿ ಗಮನ ಹರಿಸಬೇಕಾಗತ್ತೆ. ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನ ನಾವು ಸೂಕ್ಷ್ಮವಾಗಿ ನೋಡಿದ್ರೆ 36 ಮತ್ತು 45 ಇದೆರಡರ ಮಧ್ಯೆ 9 ಅಂತರ ಕಂಡು ಬರುತ್ತೆ. ಹಾಗಾಗಿ ನಾವು 36ಕ್ಕೆ 9 ಕೂಡಿದ್ರೆ 45 ಸಿಕ್ಕತ್ತೆ. ಇದೇ ರೀತಿಯ ಸಂಬಂಧ ಇನ್ನು ಉಳಿದ ಸಂಖ್ಯೆಗಳಲ್ಲೂ ಕಂಡು ಬರುತ್ತಾ ಅಂತ ಒಮ್ಮೆ ನಾವು ಚೆಕ್ ಮಾಡೋಣ. 63ಕ್ಕೆ ನಾವು 9 ಸೇರಿಸಿದ್ರೆ ನಮಗೆ 72 ಸಿಕ್ಕತ್ತೆ. 72ಕ್ಕೆ 9 ಸೇರಿಸಿ ನೋಡೋಣ, 81 ಸಿಕ್ತಿದೆ. ಹಾಗಾಗಿ ನಾವು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು 45ಕ್ಕೆ 9 ಸೇರಿಸಿದ್ರೆ ನಮಗೆ ಸಿಗುವ ಸಂಖ್ಯೆ ಬಂದು ಈ ಕಾಣೆಯಾದ ಸಂಖ್ಯೆ ಆಗಿರುತ್ತೆ. ಅಂದ್ರೆ 54 ಇದರ ಉತ್ತರ ಆಗಿರುತ್ತೆ. ಕೊಟ್ಟಿರುವ ಆಪ್ಷನ್ ನಲ್ಲಿ 45 ಪ್ಲಸ್ 9 ಇರೋದ್ರಿಂದ ಇದು ಸರಿಯಾದ ಉತ್ತರವಾಗಿರುತ್ತೆ. ಈಗ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ. 2, 6, 10, 14 ಈ ವಿನ್ಯಾಸ ಹೀಗೆಯೇ ಮುಂದುವರೆದರೆ 6ನೇ ಸಂಖ್ಯೆ ಏನು ಅಂತ ಕೇಳ್ತಿದ್ದಾರೆ. ವಿಡಿಯೋನ ಪಾಸ್ ಮಾಡಿ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡಿ. ಬನ್ನಿ ಈಗ ಇಬ್ಬರು ಒಟ್ಟಿಗೆ ಈ ಪ್ರಶ್ನೆಯನ್ನ ಬಿಡಿಸೋಣ. ನಾನು ಈ ಪ್ರಶ್ನೆಯನ್ನ ಹೇಗೆ ಬಿಡಿಸ್ತಿದ್ದೆ ಅಂದ್ರೆ, ಕೊಟ್ಟಿರುವ ಸಂಖ್ಯೆಗಳನ್ನ ನೋಡಿ 2 ಮತ್ತು 6 2ಕ್ಕೆ 4 ಸೇರಿಸ್ತೀನಿ, ಆಗ 6 ಸಿಕ್ಕತ್ತೆ. ಈ 6ಕ್ಕೆ 4 ಸೇರಿಸ್ತೀನಿ, ಆಗ ನಂಗೆ 10 ಸಿಕ್ಕತ್ತೆ. ಮತ್ತೆ 10ಕ್ಕೆ 4 ಸೇರಿಸ್ತೀನಿ, 14 ಸಿಕ್ಕತ್ತೆ. ಹಾಗಾಗಿ ಮುಂದಿನ ಸಂಖ್ಯೆ ಅಂದ್ರೆ 5ನೇ ಸಂಖ್ಯೆ ಸಿಗಬೇಕು ಅಂದ್ರೆ ನಾನು 14ಕ್ಕೆ 4 ಸೇರಿಸಬೇಕಾಗತ್ತೆ. ಸೇರಿಸಿದಾಗ ನಂಗೆ ಸಿಗೋ ಸಂಖ್ಯೆ ಬಂತು 18. 14 ಪ್ಲಸ್ 4 18. ಆದ್ರೆ ಕೊಟ್ಟಿರೋ ಪ್ರಶ್ನೆ ಬಂದು 6ನೇ ಸಂಖ್ಯೆ ಏನು ಅಂತ ಹೇಳಿ. ಹಾಗಾಗಿ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾಗತ್ತೆ. 18ಕ್ಕೆ ನಾವು ಮತ್ತೆ 4 ಸೇರಿಸೋಣ, ಆಗ ನಮ್ಗೆ 22 ಸಿಕ್ಕತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಬಂದು ಡಿ 22 ಆಗಿರುತ್ತೆ. ಈ ಪ್ರಶ್ನೆಯನ್ನ ನೋಡೋಣ. ಕೆಳಗಿನ ಕೋಷ್ಟಕವು ಕವಿತಾ ಪ್ರತಿದಿನ ಟ್ರ್ಯಾಕ್ನಲ್ಲಿ ಎಷ್ಟು ಸುತ್ತು ಓಡಿದರು ಎಂಬುದನ್ನ ತೋರಿಸುತ್ತದೆ. ಕವಿತಾ ಓಡಿದ ಸುತ್ತುಗಳ ಸಂಖ್ಯೆಯಿಂದ ತೋರಿಸಲಾದ ವಿನ್ಯಾಸವನ್ನು ಯಾವ ನಿಯಮ ವಿವರಿಸುತ್ತದೆ ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಈ ಟೇಬಲ್ನ ನಾವು ನೋಡಿದ್ರೆ ದಿನ ಕಳೆದಂತೆ ಕವಿತಾ ಹೆಚ್ಚು ಹೆಚ್ಚು ಸುತ್ತುಗಳನ್ನ ಓಡ್ತಿದ್ದಾರೆ. ನೋಡ್ಬೋದು 2ನೇ ದಿನ 6 ಸುತ್ತುಗಳನ್ನ ಓಡಿದ್ರೆ 3ನೇ ದಿನ 9 ಸುತ್ತುಗಳನ್ನ ಓಡ್ತಿದ್ದಾರೆ. ಅಂದ್ರೆ 2ನೇ ದಿನಕ್ಕಿಂತ 3 ಸುತ್ತುಗಳು ಹೆಚ್ಚಾಗಿ ಓಡಿದ್ರು 3ನೇ ದಿನ. ಅದೇ ರೀತಿ 4ನೇ ದಿನ 12 ಸುತ್ತುಗಳು, ಅಂದ್ರೆ 3ನೇ ದಿನಕ್ಕಿಂತ ಅಂದ್ರೆ 9 ಸುತ್ತುಗಳಿಗಿಂತ 12 3 ಹೆಚ್ಚಾಗಿದೆ. ಅದೇ ರೀತಿ 5ನೇ ದಿನ 15 ಸುತ್ತು, ಅಂದ್ರೆ ಈ 12ಕ್ಕೆ ನಾವು 3 ಸೇರಿಸಿದ್ರೆ ನಮ್ಗೆ 15 ಸಿಕ್ಕತ್ತೆ. ಇದೇ ರೀತಿಯಲ್ಲಿ ಮುಂದುವರೆದ್ರೆ 6ನೇ ದಿನ ಕವಿತಾ ಖಂಡಿತವಾಗ್ಲೂ 18 ಸುತ್ತುಗಳನ್ನ ಓಡಿಸ್ತಾರೆ. ಆದ್ರಿಂದ ಕವಿತಾ ಓಡಿದ ಸುತ್ತುಗಳ ಸಂಖ್ಯೆಯಿಂದ ತೋರಿಸ್ತಿರುವ ವಿನ್ಯಾಸ ಯಾವ ನಿಯಮವನ್ನ ಪಾಲಿಸ್ತಿದೆ? 3 ಕೂಡುವ ನಿಯಮವನ್ನ ಪಾಲಿಸ್ತಾ ಇದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿರುತ್ತೆ.